ನಾವು ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ. ಕಾಯ್ದೆ ವಿರೋಧಿ ರೈತ ಒಕ್ಕೂಟ ಮಂಡ್ಯ ಜಿಲ್ಲೆಯ ವತಿಯಿಂದ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿ, ಭಾರತೀಯ ಕಿಸಾನ್ ಸಂಘ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ನಾವು ಮನವಿ ಕೊಡ್ತಾ ಇದ್ದೀವಿ. ಮನವಿಯ ಉದ್ದೇಶ ಏನು, ನಮ್ಮ ರಾಜ್ಯ ಸರ್ಕಾರ ನಿರಂತರವಾಗಿ ರೈತರನ್ನು ಕಡೆಗಣಿಸ್ತಾ ಬಂದಿದೆ. ಈ ಸರ್ಕಾರ ಬಂದ ದಿನದಿಂದ ಇವತ್ತುವರೆಗೂ ಕೂಡ ಸಾಕಷ್ಟು ಯೋಜನೆಗಳನ್ನ ಕಿತ್ಕೊಳ್ಳೋದಲ್ದೇ, ಸವಲತ್ತುಗಳನ್ನ ಕಿತ್ಕೊಳ್ಳೋದಲ್ದೇ, ಮೊನ್ನೆಯಷ್ಟೇ ವಿವಿಯನ್ನು ಕಿತ್ಕೊಳ್ಳೋಕ್ಕೂ ಹೊರಟಿತ್ತು. ಅದಕ್ಕೆ ತಮ್ಮ ಪತ್ರಿಕಾ ಮಿತ್ರರು ಮತ್ತು ನಮ್ಮ ಸಾರ್ವಜನಿಕರು, ಸಂಘ ಸಂಸ್ಥೆಗಳೆಲ್ಲ ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ತಡೆ ಹಿಡಿದಿದ್ದಾರೆ. ಆದರೆ ಏನು ಈ ಒಕ್ಕುಷಿ ಇತ್ತು, ಇಡೀ ರಾಜ್ಯಾದ್ಯಂತ ರೈತರ ಭೂಮಿ, ಸ್ಮಶಾನಗಳು, ಶಾಲಾ ಕಾಲೇಜುಗಳು, ಸರ್ಕಾರಿ ಭೂಮಿಗಳು ಎಲ್ಲವನ್ನು ಕಿತ್ಕೊಳ್ಳುವಂಥ ಒಂದು ಕಲಿಯುಗದ ಭಸ್ಮಾಸುರನಂತೆ ನಮ್ಮ ರಾಜ್ಯದಲ್ಲಿ ತಂದಿಟ್ಟಿದ್ರು. ಆದರೆ ಎಲ್ಲ ರೈತ ಪರ, ಕನ್ನಡ ಪರ ಸಂಘಟನೆಗಳ ಹೋರಾಟದಿಂದ ಇವತ್ತು ಅದಕ್ಕೊಂದು ಹಿತಶ್ರೀ ಆಡಿದೆ ಅಂತ ನಾವು ಅಂದ್ಕೊಂಡಿದ್ವು. ಅದರ ಪರಿಣಾಮವಾಗಿ ರಾಜ್ಯ ಸರ್ಕಾರ, ಅಂದರೆ ಏನು ಕೇಂದ್ರ ಸರ್ಕಾರ 1950ರಲ್ಲಿ, 1973ರಲ್ಲಿ, 1995ರಲ್ಲಿ, 2013ರಲ್ಲಿ ಏನು ಅವತ್ತಿನ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಒಕ್ಕ ಕಾಯ್ದೆಗೆ ತಿದ್ದುಪಡಿ ತಂದು ಅದನ್ನು ಭಸ್ಮಾಸುರನಂತೆ ಏನು ಮಾಡಿತ್ತು, ಅದನ್ನು ಈಗಲಾದರೂ ಬುದ್ಧಿ ಕಲಿತು ರೈತರ ಹೋರಾಟ ಇಡೀ ರಾಜ್ಯಾದ್ಯಂತ ನಡೆದಿರೋದನ್ನು ಗಮನಿಸಿ ನಮ್ಮ ರಾಜ್ಯ ಸರ್ಕಾರ ಒಂದು ಸಾಲಿನ ನಿರ್ಣಯ ಮಾಡ್ತದೆ ಅಂತ ನಾವು ಅಂದ್ಕೊಂಡಿದ್ದು. ಆ ನಿರ್ಣಯ ಏನಪ್ಪ ಅಂತಂದರೆ, ಇವತ್ತೇನು ಆ ಒಂದು ಅಪರಿಮಿತ ಅಧಿಕಾರ ಹೊಂದಿರತಕ್ಕಂಥ ಕೇಂದ್ರ ಸರ್ಕಾರ ಆ ಕಾನೂನಿಗೆ ಒಂದು ಹತೋಟಿ ತರಲಿಕ್ಕೆ ಹೊರಟಿತ್ತು, ಆ ಒಕ್ಕಾಯ್ದೆಗೆ ತಿದ್ದುಪಡಿಯನ್ನು ತರಲಿಕ್ಕೆ ಹೊರಟಿತ್ತು. ಅದನ್ನು ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರ ನಿರ್ಣಯ ಮಾಡಬೇಕಾಯಿತು. ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳಿಗಿರ್ತಕ್ಕಂಥ ಅಧಿಕಾರವನ್ನು ಕೊಡಿ, ಅದಕ್ಕೆ ಅಪರಿಮಿತ ಅಧಿಕಾರ ಬೇಡ ಅನ್ನುವಂಥ ಒಂದು ಸಾಲಿನ ನಿರ್ಣಯವನ್ನು ಕಳಿಸ್ಬೇಕಾಯಿತು. ಬದಲಾಗಿ ರಾಜ್ಯ ಸರ್ಕಾರ ಏನು ಮಾಡಿದೆ, ಅದಕ್ಕೆ ಆ ಒಂದು ಏನು ತಿದ್ದುಪಡಿ ತರ್ತಾ ಇದ್ದೀರಿ, ಆ ತಿದ್ದುಪಡಿ ತರೋದು ಬೇಡ, ಅದರ ಬದಲಿಗೆ ಈಗ ಏನಿದೆ ಅದೇ ರೀತಿ ಮುಂದುವರಿಯಲಿ ಅನ್ನುವಂಥದ್ದು ಇವ್ರ ಉದ್ದೇಶ. ಆದರೆ ಇವ್ರ ಉದ್ದೇಶ ಏನದು ಸ್ಪಷ್ಟಪಡಿಸ್ಬೇಕು ಅವರು. ಯಾಕೆ ಅಂತಂದರೆ, ಈ ಒಂದು ಕಾನೂನಿದ್ರೆ ಸಮಾಜದ ಯಾವುದೇ ವರ್ಗದ ದಲಿತರ ಜಮೀನುಗಳಿರ್ಬೋದು, ಮತ್ತು ಯಾವುದೇ ಸಂಘ ಸಂಸ್ಥೆಗಳ ಜಮೀನು ಇರ್ಬೋದು, ಸಮಾಜದ ಪಕ್ಷಾತೀತವಾಗಿ ರಾಜಕೀಯವಾಗಿ ಏನೇ ಇರಲಿ ಆ ಎಲ್ಲ ಸರ್ಕಾರಿ ಜಮೀನುಗಳಿರ್ಬೋದು, ಎಲ್ಲವೂ ಈ ಕಾನೂನಿದ್ರೆ ಮಾಯ ಆಗ್ತವೆ. ಈ ಥರದೊಂದು ದುಷ್ಟ ಕಾನೂನು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಆದರೂ ಕೂಡ ಈ ಕಾನೂನಂತ ಪೋಷಣೆ ಮಾಡ್ತಕ್ಕಂಥದ್ದು ಏನಿದೆ ಉದ್ದೇಶ, ಮೊದಲು ಇದನ್ನು ಸ್ಪಷ್ಟಪಡಿಸಬೇಕು ರಾಜ್ಯ ಸರ್ಕಾರ. ಬದಲಿಗೆ ಅವರು ಮಾಡ್ತಾ ಇರ್ತಕ್ಕಂಥದ್ದಾದರೂ ಏನು, ಒಂದು ಕಡೆ ವಿವಿಗಳು ಮುಚ್ತೀವಿ ಅಂತಾರೆ, ಇನ್ನೊಂದು ಕಡೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಮುದಾಯ ಬೇರೆ ಸಮುದಾಯಕ್ಕೆ ನಾವು ಎಲ್ಲ ಥರದ ಸವಲತ್ತುಗಳನ್ನ ಒದಗಿಸ್ತೀವಿ, ಶಾಲಾ ಕಾಲೇಜುಗಳು ತೆಗಿತೀವಿ, ವಿದ್ಯಾರ್ಥಿ ನಿಲಯಗಳು ತೆಗಿತೀವಿ ಅಂತ ಹೇಳ್ತಾರೆ. ಆದರೆ ಇದರ ಅರ್ಥ ಏನು? ಈಗ ನಮಗೆ ಅದನ್ನು ತಿಳಿಸ್ಬೇಕು. ಏನು ಈ ಸರ್ಕಾರ ಏನಾದರೂ ಒಂದು ವೇಳೆ ಇದೇ ರೀತಿ ಮುಂದುವರಿದಾದರೆ ಉಗ್ರ ಹೋರಾಟ ಮತ್ತೊಮ್ಮೆ ಖಂಡಿತ ಆಗ್ತದೆ. ಅದರ ಬದಲಿಗೆ ಸರ್ಕಾರ ತಿದ್ಕೊಬೇಕು. ಮಾನ್ಯ ರಾಜ್ಯಪಾಲರಿಗೆ ನಾವೇನಪ್ಪ ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಇದಕ್ಕೆ ಸೈನ್ ಹಾಕಬೇಡಿ ಅನ್ನುವಂಥ ಮಾತನ್ನು ನಾವೆಲ್ಲರೂ ಹೇಳಿ ಇವತ್ತು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರು ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಸೇರಿದ್ದೀವಿ. ಎಲ್ಲ ಪ್ರಗತಿಪರ ಸಂಘಟನೆಗಳು ಇಲ್ಲಿ ಸೇರ್ಕೊಂಡು ಇವತ್ತು